ಅಮೆರಿಕ ಅಧ್ಯಕ್ಷರ ಕೊಲೆಗೆ ಪ್ರಯತ್ನ ನಡೆದಿದ್ದ ವೈಟ್ ಹೌಸ್ ಹೋಟೆಲ್ನಲ್ಲಿ ದಾಳಿಗೆ ಯತ್ನ ನಡೆಸಲಾಗಿದೆ. 7 ಸುತ್ತಿನ ಭದ್ರತಾ ಕೋಟೆಯನ್ನ ಭೇದಿಸಿ ಬಂದಿದ್ದಾನೆ ಶೂಟರ್. ಟ್ರಂಪ್ ದಂಪತಿ ವೇದಿಕೆಯಲ್ಲೇ ಇರುವಾಗಲೇ ಈ ಒಂದು ದಾಳಿಯಾಗಿದೆ. ಅಧ್ಯಕ್ಷರ ಭದ್ರತಾ ಸಿಬ್ಬಂದಿಗೆ ಗುಂಡೊಂದು ತಾಗಿದೆ. ಟ್ರಂಪ್, ಮೆಲಾನಿಯಾ ಟ್ರಂಪ್ ಅವರನ್ನ ಅಲ್ಲಿನ ಸಿಬ್ಬಂದಿಗಳು ಸುತ್ತುವರೆದು ಸೇಫೆಸ್ಟ್ ಪ್ಲೇಸ್ಗೆ ಕರ್ಕೊಂಡು ಹೋಗಿದ್ದಾರೆ. ವೈಟ್ ಹೌಸ್ನಲ್ಲಿ ಸ್ವಲ್ಪ ಹೊತ್ತು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಇನ್ನು ಭದ್ರತಾ ಸಿಬ್ಬಂದಿಗಳು ಇಮಿಡಿಯೇಟ್ಲಿ ಕಾರ್ಯಪ್ರವೃತ್ತರಾಗಿ ಆರೋಪಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಭದ್ರಕೋಟೆಯಲ್ಲೇ ಟ್ರಂಪ್ ಕೊಲೆಗೆ ಪ್ರಯತ್ನ ಯಾವ ರೀತಿ ನಡೆಯಿತು ಅನ್ನೋದ್ರ ಮೇಲೆ ತನಿಖೆ ಕೂಡ ಆಗ್ತಿದೆ. 31 ವರ್ಷದ ಥಾಮಸ್ ಅಲೆನ್ ಎಂಬಾತನಿಂದ ದಾಳಿಯಾಗಿರೋದು. ಈತ ಆರೋಪಿ ಕ್ಯಾಲಿಫೋರ್ನಿಯಾದ ಮೂಲದವನು ಅಂತ ತಿಳಿದು ಬಂದಿದೆ. ಈತ ಕಮಲಾ ಹ್ಯಾರಿಸ್ ಪರವಾಗಿ ಪ್ರಚಾರವನ್ನ ಮಾಡಿದ್ದ. ರಾಜಕೀಯ ದ್ವೇಷ, ಟ್ರಂಪ್ ವಿರೋಧಿ ನಡೆಯಿಂದಾಗಿ ಈತ ದಾಳಿ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಗುಂಡಿನ ದಾಳಿ ಬಗ್ಗೆ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಂಡು ಹಾರಿಸಿದ ಆಗಂತುಕನ ಗುರುತು ಪತ್ತೆಯಾಗಿದೆ. ಕ್ಯಾಲಿಫೋರ್ನಿಯಾದ ಕೊಲೆ ಆರೋಪಿ ಈತ ಅಂತ ಹೇಳಲಾಗ್ತಿದೆ. ಅಲೆನ್ ಅನ್ನುವಂತಹ ವ್ಯಕ್ತಿಯ ಬಂಧನ ಆಗಿರೋದು. ಆತನ ಬಳಿ ಕೆಲ ಶಸ್ತ್ರಾಸ್ತ್ರವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ದಾಳಿ ವೇಳೆ ಭದ್ರತಾ ಸಿಬ್ಬಂದಿಗಳು ಕೂಡ ಗಾಯಗೊಂಡಿದ್ದಾರೆ. ಗುಂಡಿನ ದಾಳಿಯಾದ ಕೂಡಲೇ ತುರ್ತು ಕ್ರಮವನ್ನ ಜರುಗಿಸಲಾಗಿದೆ ಅಂತ ಹೇಳಿದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರಿಸಲಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. The fact that they just unified, I saw a room that was just totally unified. It was in one way a very beautiful thing to see. A man charged a security checkpoint armed with multiple weapons, and he was taken down by some very brave members of Secret Service, and they acted very quickly and have just released, for purposes of transparency, clarity, I've ordered it to be put out. You probably have it by now. Put out on Truth and put out on many of the platforms. A tape showing the violence of this thug that attacked our Constitution, and also showing how quickly Secret Service and law enforcement acted on our country's behalf. Really did a great job. One officer was shot, but saved by the fact that he was wearing obviously a very good bulletproof vest. He was shot from very close distance with a very powerful gun, and the vest did the job. I just spoke to the officer, and he's doing great. He's great shape. He has very high spirits, and we told him we love him and respect him, and he's a very proud guy. He's very proud of what he does, Secret Service agent. And we looked at all of the conditions that took place tonight, and I will say, it's not a particularly secure building, and I didn't want to say this, but this is why we have to have all of the attributes. ಟ್ರಂಪ್ ಮೇಲೆ ನಡೆದಿರುವಂತಹ ದಾಳಿ ಇದೇನು ಮೊದಲೇನಲ್ಲ. ಈ ಹಿಂದೆಯೂ ಕೂಡ ಟ್ರಂಪ್ ಮೇಲೆ ದಾಳಿ ಮಾಡಲಾಗಿತ್ತು. 2024ರ ಜುಲೈನಲ್ಲಿ ಟ್ರಂಪ್ ಪೆನ್ಸಿಲ್ವೇನಿಯಾದಲ್ಲಿ ಪ್ರಚಾರದ ಸಭೆಯಲ್ಲಿ ಭಾಗಿಯಾಗಿದ್ದ ವೇಳೆ ಅವ್ರ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. 2016ರಲ್ಲೂ ಕೂಡ ಟ್ರಂಪ್ ಭಾಗಿಯಾಗಿದ್ದ ಸಭೆಯಲ್ಲಿ ಗನ್ ಹಿಡಿದು ಬಂದಿದ್ದ ವ್ಯಕ್ತಿಯೊಬ್ಬನನ್ನ ವಶಕ್ಕೆ ಪಡೆಯಲಾಗಿತ್ತು. ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು ನೀವು. 2016ರಲ್ಲೂ ಒಂದ್ಸರ್ತಿ ಅಟ್ಯಾಕ್ ಆಗಿರುತ್ತೆ ಟ್ರಂಪ್ ಮೇಲೆ. ಅದಾದ್ಮೇಲೆ 2024ರಲ್ಲಿ ಚುನಾವಣಾ ಪ್ರಚಾರದ ಸಭೆಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಟ್ರಂಪ್ ಮೇಲೆ ಅಟ್ಯಾಕ್ ಆಗುತ್ತೆ. ಬಟ್ ಲಕ್ಕಿಲಿ ಟ್ರಂಪ್ ಏನಿದ್ದಾರೆ ಪ್ರಾಣಾಪಾಯದಿಂದ ಜಸ್ಟ್ ಮಿಸ್ ಆಗಿದ್ರು. ಯಾಕಂದ್ರೆ ಆ ಬುಲೆಟ್ ಏನಿದೆ ಕಿವಿಗೆ ತಾಗಿತ್ತು. ಅದಾದ್ಮೇಲೆ ನೀವು ಇವತ್ತು ನಡೆದಿರುವಂತಹ ಅಟ್ಯಾಕ್ನ ದೃಶ್ಯ, ವೈಟ್ ಹೌಸ್ನಲ್ಲಿ ಯಾವ ರೀತಿ ಇವತ್ತು ಅಟ್ಯಾಕ್ ಆಗಿತ್ತು, ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸ ಯಾವ ರೀತಿ ಆಯಿತು ಅಂತ ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ 3 ಘಟನೆಯನ್ನ.